ಬರೀ ಅಂತರ್ಜಾತೀಯ ವಿವಾಹಗಳನ್ನ ಅಂತರ್ಧರ್ಮೀಯ ವಿವಾಹಗಳನ್ನ ಇಟ್ಕೊಂಡು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಪ್ರೀತಿಯನ್ನು ಹಂಬಲಿಸಿ ಅಂತ. ಸಂತೋಷ್ ಹೆಗಡೆ ಅವ್ರದ್ದಿದೆ, ಇಲ್ಲಿ ನಾಗೇಶ್ ಹೆಗಡೆ ಅವ್ರದ್ದಿದೆ, ಅಹಿಂಸಾ ಚೇತನ್ ಅಂದರೆ ಆ್ಯಕ್ಟರ್ ಆ ದಿನಗಳು ಚೇತನ್ ಅವ್ರದ್ದಿದೆ, ಶ್ರುತಿ ಹರಿಹರನ್ ಅವ್ರದ್ದಿದೆ. ನಿಮ್ಮ ಅಕ್ಕನ ಮಗಳಿದ್ದಾಳೆ, ಮದುವೆ ಆಗಿಬಿಡು ಅಂತಾರೆ. ಅವನು ಇಲ್ಲ ನಾನು ಓದ್ಬೇಕಂತ. ನಿನಗೆ ಕಣ್ಣು ಕಾಣಲ್ಲಿ ಓದಿ ಏನು ಮಾಡ್ತೀವಿ, ಪಿ ಯು ಸಿ ಸಾಕು, ನಿನ್ಗೆ ಯಾವ್ದಾದ್ರು ನೌಕರಿ ಸಿಗ್ತೈತೆ, ಓದಿ ಏನು ಮಾಡ್ತೀನಿ ನೀನು, ನಾನು ನಿಂಗೆ ಮದುವೆ ಆಗ್ತೀನಿ ಅಂತ. ಯಾವ ಹುಡುಗಿಯೋ ಅಂತ. ಇಲ್ಲ ಒಬ್ಬ ಹುಡುಗಿ ದಿವಸ ಫೋನ್ ಮಾಡ್ತಾಳೆ, ಮದುವೆ ಆಗ್ತೀನಿ. ಲೇ ಹುಚ್ಚ, ಹುಡುಗಿ ಫೋನ್ ಮಾಡೋ ಹುಡುಗಿಯರ್ನೆಲ್ಲ ಮದುವೆ ಆಗಿಬಿಟ್ರೆ 1000 ಜನ ಆಗಿಬಿಡ್ತಾರೋ, ನೀನು ದಡ್ಡಗಿಡ್ಡದು. ಯಾವ ಹುಡುಗಿ ಯಾವ ಊರು ಗೊತ್ತಲ್ಲ. ಆ ಹುಡುಗಿ ಹೈಟು ತುಂಬ ಹೈಟು ಅಮ್ಮ, ಈಗಲೂ ನಮ್ಮ ಕೊಟ್ಟೋರಾಗಿದ್ದಾರೆ, ತುಂಬ ಹೈಟು. ಇವ್ನು ಕುಳ್ಳ ಅಲ್ಲೇ ಆ ಹುಡುಗಿ ಇರೋದು ನೋಡಿ ಹೆಂಗಿದಾಳೆ. ನೀನು ಏನೋ ನೀನು ಅಂತ ಮಾತಾಡೋಂಗಿಲ್ಲ ನೀನು, ನಾನು ಮದುವೆ ಆಗ್ತೀನಿ ಅಷ್ಟೆ. ನಮಗೆ ಒಂದು 200 ಜನನ ನಾನು ಇಂಟ್ರ್ಯೂ ಮಾಡಿದ್ದೆ. 200 ಜನದ್ದು ಒಬ್ಬರದ್ದು ಒಂದೊಂದು ಭಿನ್ನ ಕಥೆಗಳು, ಒಬ್ಬೊಬ್ರದ್ದು ಒಂದೇ ಟೈಪ್ ಇಲ್ಲ, ಭಿನ್ನ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಹೊಸ ಪುಸ್ತಕದಲ್ಲಿ ಇವತ್ತು ಭಾಳ ವಿಶೇಷವಾದ ಪುಸ್ತಕ ನನ್ನ ಕೈಯಲ್ಲಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವೆಲ್ಲ ಬಹಳಷ್ಟು ಜನ, ಬಹುಶಃ ನಿಮ್ಮಲ್ಲೂ ಕೂಡ ಇರಬಹುದು, ನಮ್ಮ ಇನ್ಕ್ಲೂಡಿಂಗ್ ಮೀ, ತುಂಬ ಜನ ಪ್ರೀತಿಸಿ ಮದುವೆ ಆಗಿರ್ತೀವಿ ಮತ್ತು ಅಂತರ್ಜಾತೀಯ ವಿವಾಹಗಳನ್ನ ಮಾಡ್ಕೊಂಡಿರ್ತೀವಿ. ಒಂದು ಕಾಲಕ್ಕೆ ಅಂತರ್ಜಾತೀಯ ವಿವಾಹ ಅನ್ನೋದು ಕ್ರಾಂತಿ ಅಂತ ಥರ ಕಾಣ್ತಿತ್ತು. ಈಗ ಅಷ್ಟು ದೊಡ್ಡ ಕ್ರಾಂತಿ ಅಂತ ಅನಿಸಲ್ಲ ಅದು ನಗರಗಳಲ್ಲಿ. ಆದರೆ ಹಳ್ಳಿ ಕಡೆ ಹೋದರೆ ಈಗಲೂ ಕೂಡ ಅದು ಒಂಥರ ಕ್ರಾಂತಿನೇ ಆಗುತ್ತೆ. ಅದೊಂಥರ ತುಂಬ ಅಲೆಗಳನ್ನ, ಒಂದು ಕೋಲಾಹಲ ಕ್ರಿಯೇಟ್ ಮಾಡೋ ಒಂದು ಘಟನೆ ಆಗುತ್ತೆ. ಆದರೆ ಅಂತರ್ಜಾತೀಯ ವಿವಾಹ ಆದಮೇಲೆ ನಾವು ಜೀವನ ಹೇಗೆ ಮಾಡ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಇದು ಒಂದು ರೀತಿಯಿಂದ ಸಮಾಜವನ್ನು ಬೆಸೆಯುವ ಪ್ರಯತ್ನ, ಜಾತಿ ವಿನಾಶ ಮಾಡುವ ಪ್ರಯತ್ನ ಕೂಡ ಹೌದು. ಇಂಥ ಒಂದು ವಿಚಾರವನ್ನು ಇಟ್ಕೊಂಡು ಬರೀ ಅಂತರ್ಜಾತೀಯ ವಿವಾಹಗಳನ್ನ ಅಂತರ್ಧರ್ಮೀಯ ವಿವಾಹಗಳನ್ನ ಇಟ್ಕೊಂಡು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಪ್ರೀತಿಯನ್ನು ಹಂಬಲಿಸಿ ಅಂತ. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಪುಸ್ತಕ ಬಂದಿದೆ, ವಾಸ್ತವ ಅಂತ. ಕೇವಲ ಪ್ರೀತಿಸಿ ಮದುವೆಯಾದ ಖ್ಯಾತ ವ್ಯಕ್ತಿಗಳೇನಿದ್ದಾರೆ, ಖ್ಯಾತರು ಇದ್ದಾರೆ, ಸ್ವಲ್ಪ ಖ್ಯಾತರು ಇಲ್ಲದೇ ಇರೋರು ಇದ್ದಾರೆ, ಅಂಥ ವ್ಯಕ್ತಿಗಳ ಆ ಒಂದು ಜೀವನ ಹೇಗಿರುತ್ತೆ, ಅದು ಎಸ್ಪೆಷಲಿ ಮದುವೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ಬರೆದಿರುವಂಥ ಹಿರಿಯ ವರದಿಗಾರರಾಗಿರುವಂಥ ಪತ್ರಕರ್ತರಾಗಿರುವಂಥ ಉಜ್ನಿ ರುದ್ರಪ್ಪ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ತೆ. ಸೊ ಉಜ್ನಿ ರುದ್ರಪ್ಪ ಅವರು ನಾವು ಒಂದೇ ಪ್ರೊಫೆಷನ್ನು, ಯಾಕಂದರೆ ನಾವಿಬ್ಬರು ಪತ್ರಿಕೋದ್ಯಮದಲ್ಲಿದ್ದೀವಿ. ಸುಮಾರು 30 ವರ್ಷಗಳಿಂದ ಅವರು ಪತ್ರಿಕೋದ್ಯಮದಲ್ಲಿದ್ದಾರೆ. ಕನ್ನಡಪ್ರಭ, ಪ್ರಜಾವಾಣಿ ಮತ್ತು ವಿಜಯವಾಣಿ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಈಗ ರುದ್ರಪ್ಪ ಅವರು ವಿಜಯವಾಣಿಯ ಕೊಟ್ಟೂರು ತಾಲೂಕು ವರದಿಗಾರರಾಗಿದ್ದಾರೆ. ಸೊ ಆದರೆ ಅವರ ಒಂದು ಹವ್ಯಾಸ ಏನಂದರೆ ಕೇವಲ ವರದಿ ಮಾಡೋದು ಮಾತ್ರವಲ್ಲ, ಪುಸ್ತಕಗಳನ್ನ ಬರೆಯುವಂಥದ್ದು. ಅದರಲ್ಲೂ ವಿಶೇಷವಾಗಿ ಸಮಾಜದ ಸತ್ಯಗಳನ್ನ ಹೇಳುವಂಥದ್ದು, ಅದು ಎಸ್ಪೆಷಲಿ ಅಂತರ್ಜಾತಿ ವಿವಾಹದ ಬಗ್ಗೆ ಹೇಳುವಂಥ ಪುಸ್ತಕ ಬರೆದಿದ್ದಾರೆ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳು, ಅಭಿನಂದನೆಗಳು ಈ ಥರ ಒಂದು ಬ್ಯೂಟಿಫುಲ್ ಪುಸ್ತಕ ಬರೆದಿರೋದಕ್ಕೆ. ನೋಡಿ, ಈ ಪ್ರೀತಿಯನ್ನು ಹಂಬಲಿಸಿ ಪುಸ್ತಕದಲ್ಲಿ ಯಾರ್ದೆಲ್ಲ ಅಂತರ್ಜಾತಿ ವಿವಾಹಗಳ ಬಗ್ಗೆ ಇದೆ ಅಂತ ಒಂದು ಸಲ ಹೇಳ್ತೀನಿ. ಯಾಕೆಂತಂದರೆ ಇದಕ್ಕೆ ತುಂಬ ಕಷ್ಟಪಟ್ಟು ಅವರು ಅದನ್ನು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. 31 ಜೀವಂತ ಪ್ರೇಮ ಕಥೆಗಳನ್ನ ಅವರು ಇಲ್ಲಿ ಹಾಕಿದ್ದಾರೆ, ಇದರಲ್ಲಿ ಸೇರಿಸಿದ್ದಾರೆ. ಯಾವುದಿಲ್ಲ ಅಂತ ನಿಮಗೆ ಹೇಳ್ತೀನಿ ನೋಡಿ ನಾನು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಂತೋಷ್ ಹೆಗಡೆ ಅವ್ರದ್ದಿದೆ, ಇಲ್ಲಿ ನಾಗೇಶ್ ಹೆಗಡೆ ಅವ್ರದ್ದಿದೆ, ಅಹಿಂಸಾ ಚೇತನ್ ಅಂದರೆ ಆ್ಯಕ್ಟರ್ ಆ ದಿನಗಳು ಚೇತನ್ ಅವ್ರದ್ದಿದೆ, ಶ್ರುತಿ ಹರಿಹರನ್ ಅವ್ರದ್ದಿದೆ. ನೈಜ ಘಟನೆಗಳನ್ನ ಆಧರಿಸಿ ಇದನ್ನು ಬರೆದಿದ್ದಾರೆ. ಕೆಲವೊಂದು ಅಂಗವಿಕಲರದ ಲೈಫ್ ಸ್ಟೋರಿ, ಲವ್ ಮ್ಯಾರೇಜ್ಗಳಿದೆ, ಬೇರೆ ಜಾತಿಯ ಲವ್ ಮ್ಯಾರೇಜ್ಗಳಿದೆ, ಆಮೇಲೆ ಹಿಂದೂ ಮುಸ್ಲಿಮ್ ಇದೆ, ಕ್ರಿಶ್ಚಿಯನ್ ಹಿಂದೂ ಇದೆ, ಹೀಗೆ ಬೇರೆ ಜಾತಿಗಳಿದೆ. ಹೀಗೆಲ್ಲ ಲವ್ ಸ್ಟೋರಿಗಳನ್ನ ಅವರು ಬರೆದಿದ್ದಾರೆ. ಭಾಳ ಅದ್ಭುತವಾದ ಕೆಲಸ ಅಂತ ನನಗನ್ಸುತ್ತೆ. ಸೊ ಈ ಪುಸ್ತಕದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ರುದ್ರಪ್ಪ ಅವರೇ, ಯಾಕೆ ಅನ್ನಿಸ್ತು ನಿಮಗೆ ಈ ಥರ ಪುಸ್ತಕ ಬರೀಬೇಕು ಅಂತ ಹೇಳಿ? ಸರ್, ನನಗೆ ಬುಕ್ಸ್ಗಳು ಬರಿತಾ ಇದ್ದೆ ನಾನು. ಬುಕ್ಸ್ಗಳು ಬರೆಯುವಾಗ ನನಗೆ ಒಂದು ಪ್ರೇಮ ವಿವಾಹದ ಒಂದು ಘಟನೆಗಳನ್ನು ನೋಡಿದೆ ನಾನು. ನೋಡಿ ಆದಮೇಲೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಶೋಧನೆ ಮಾಡೋಕ್ಕೆ ಹೋದೆ, ಅವ್ರು ಹೆಂಗಿರ್ತಾರೆ ಏನಂತ. ನಮ್ಮ ಪಕ್ಕದಾಗಿರ್ತಾರೆ,
ಅವ್ರು ಎಲ್ಲಿ ಹೇಳ್ಕೊಳೋದಿಲ್ಲ, ಲವ್ ಮ್ಯಾರೇಜ್ ಆಗಿರ್ತಾರೆ. ಕಾರಣ ಏನಂತಂದ್ರೆ ಅವ್ರಿಗೊಂದು 2 ಸಮಸ್ಯೆ 3 ಸಮಸ್ಯೆ ಕಾಡ್ತವೆ. ಏನಂದರೆ ಅವ್ರ ತಂದೆ ತಾಯಿಂದ ಹೊರಗಡೆ ಬಂದಿರ್ತಾರೆ. ಅವ್ರು ಹೇಳಿಕೊಂಡ್ರೆ ಸಮಾಜದಲ್ಲಿ ನಮ್ಮನ್ನು ಬೇರೆ ರೀತಿ ನೋಡ್ತತೆ, ನಮ್ಮನ್ನು ದೂರಿಟ್ಟು ಅಂತ ಒಂದು. ಎರಡನೇದಾಗಿ ತಂದೆ ತಾಯಿಂದ ಹೊರಗಡೆ ಬಂದಿದ್ದೀವಿ, ನಮ್ಮದಾದೇ ಒಂದು ಬದುಕು ಕಟ್ಕೋಬೇಕು, ನಾವು ಬದುಕು ಕಟ್ಕೋಬೇಕು ಅಂತ. ಮೂರನೇದಾಗಿ ಏನಂತಂದರೆ ನಾವು ಯಾರಿಗೂ ಗೊತ್ತಾಗಬಾರ್ದಪ್ಪ, ಗುಪ್ತಗಾಮಿನಿಯಾಗಿ ಇದ್ಬಿಡ್ಬೇಕು. ಹಾಗಾಗಿ ಭಾಳಷ್ಟು ಜನ ನಾನು ಇಂಟ್ರ್ಯೂ ಮಾಡಿದ್ದೇನೆ, ಅದ್ರಲ್ಲಿ ಬುಕ್ಕಲ್ಲಿದ್ದಾವೆ. ಕೆಲವರಿಗೆ ಎಲ್ಲ ಇಂಟ್ರ್ಯೂ ಕೊಟ್ಟಾದ್ಮೇಲೆ ಸರ್ ಫೋಟೋ ಹಾಕ್ಬಿಡಿ ಸರ್, ಹೆಸರು ಬರಿಬೇಡ್ರಿ ಸರ್. ಯಾಕಂತ ಕೇಳಿದೆ, ಇಲ್ಲ ಸರ್ ನಾವು ಏನೋ ಹೆಂಗೋ ಒಂದು ಆಕ್ಸಿಡೆಂಟಾಗಿ ಪ್ರೀತಿಸ್ಬಿಟ್ವಿ, ಮದುವೆ ಆಗಿಬಿಟ್ಟಿದ್ದೀವಿ, ಸುಮ್ಮನೆ ಯಾಕೆ ಸರ್ ಜನಕ್ಕೆ. ಈಗೇನೋ ಈಗ ನನ್ನ ಹೆಂಡತಿ ಕಡೆಯವರು ಚೆನ್ನಾಗದಾರೆ, ನಮ್ಮ ಮನೆಯವರು ಚೆನ್ನಾಗದಾರೆ, ಈ ಫೋಟೋ ಹಾಕಿ ಅದನ್ನೆಲ್ಲ ಪಬ್ಲಿಷ್ ಮಾಡಿಬಿಟ್ರೆ ಅವರು ನೊಂದ್ಕೊಂತಾರೆ ಸರ್. ಬೇಡಿ ಸರ್, ಹಾಕ್ಬೇಡಿ, ಬರೀತೀರ ಹಂಗೆ ಬರ್ಕೊಳ್ರಿ, ಹೆಸರು ಬೇಡ, ಊರು ಬೇಡ, ಏನು ಬೇಡ, ಫೋಟೋ ಬೇಡ, ಹಂಗೆ ಹಾಕ್ರಿ ಅಂತಾರೆ. ಹಂಗಾಗಿ ನಾವು ಕೆಲವರು ಹೆಸ್ರುಗಳು ಹಾಕಿಲ್ಲ, ಫೋಟೋನು ಹಾಕಿಲ್ಲ. ಕೆಲವರು ಧೈರ್ಯವಾಗಿ ಹೇಳ್ತಾರೆ, ಸರ್ ನಂದು ಸರ್ ಮದುವೆ ಆಗಿರೋದು ನಿಜ ಸರ್, ಹಾಕೇಳಿ ಸರ್, ಫೋಟೋ ಹಾಕೇಳಿ ಸರ್ ನಾನು ಅಂತ ಕೆಲವ್ರು ಹೇಳ್ತಾರೆ. ಹಿಂಗಾಗಿ ಆಮೇಲೆ ನಮಗೆ ಏನು ಅವ್ರ ಹತ್ರ ಓದಪ್ಪ ಅಂದರೆ, ಅವರು ಹಿಂಗೆ ಒಬ್ಬರು ಪರಿಚಯ ಆಗಿಬಿಟ್ರೆ, ಅವರು ಲವ್ ಮ್ಯಾರೇಜ್ ಆದ್ರೆ ಒಬ್ಬರು ಪರಿಚಯ ಆದರೆ ಇನ್ನೊಬ್ರು ಅವರೇ ಹೇಳ್ತಾರೆ. ಯಾಕಂದ್ರೆ ಆ ಸಮುದಾಯ ಅವ್ರವ್ರಿಗೆ ಪರಿಚಯ ಆಗಿಬಿಟ್ಟಿರ್ತದೆ. ಹೇಳ್ದಾಗ ಅವರು ಹೇಳ್ತಾ 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 ತಮ್ಮ ಕಷ್ಟಗಳನ್ನು ಎಲ್ಲಿ ಹೇಳ್ಕೊಂತ ಹೋಗ್ತಾರೆ, ಹೇಳ್ತಾ ಹೇಳ್ತಾ ಅಳ್ತಾರೆ. ಕೆಲವರು ಸಂತೋಷವಾಗಿದ್ದಾರೆ, ಕೆಲವರು ಅಳ್ತಾರೆ. ಅತ್ತಾಗ ಅವ್ರಿಗೆ ನಮಗೂ ಸಹಜವಾಗಿ ಹೇಳ್ತಾರೆ ಸರ್, ಅವರು ಒಂದು ನಾನು ತಂದೆ ತಾಯಿ ಬಿಟ್ಟು ಬಂದುಬಿಟ್ಟೆ ಅಂತ ಒಂದು, ಈಗ ಬದುಕು ನಮ್ಗೆ ಚೆನ್ನಾಗಿದೆ, ಬಿಟ್ಟು ಬಂದುಬಿಟ್ಟೆ. ಬರುವಾಗ ಸಮಸ್ಯೆಗಳು. ಒಂದು ಘಟನೆ ಹೇಳ್ತೇನೆ ಸರ್, ಅದು ಅಗ್ರವನಮಳ್ಳಿ ಘಟನೆ. ಆ ಹುಡುಗಿ ದೇವದಾಸಿ ಮಗಳು. ಓಹೋ, ಓಕೆ. ದೇವದಾಸಿ ಮಗಳು. ಆ ಹುಡುಗ ಮುಸ್ಲಿಮ್ಸ್, ಸ್ಪಂಗವಿಕ್ಲ ಅವನು. ಮದುವೆ ಆಗ್ತಾರೆ. ಮದುವೆ ಆದಾಗ ಈ ಮೂಢನಂಬಿಕೆ ಹೆಂಗೆ ಇದಾಗುತ್ತಂದರೆ, ಅವರು ದೊಡ್ಡಪ್ಪ ಶಾಸ್ತ್ರ ಹೇಳ್ತಾನೆ. ಅವ್ನು ದೊಡ್ಡಪ್ಪ ಏನು ಶಾಸ್ತ್ರ ಹೇಳ್ತಾನೆ, ನಿನಗೆ ಯಾವ ಕಾರಣಕ್ಕೂ ಮದುವೆ ಆಗಲ್ಲ. ಯಾರು ದೊಡ್ಡಪ್ಪ? ಹುಡುಗನ ದೊಡ್ಡಪ್ಪ ಮುಸ್ಲಿಮ್. ನಿಮಗೆ ಮದುವೆ ಆಗಲ್ಲ ಅಂತಾನೆ. ಇವನು ಚಾಲೆಂಜ್ ಅಂತಾನೆ, ನನಗೆ ಯಾಕೆ ಮದುವೆ ಆಗಲ್ಲಪ್ಪ, ನೋಡಿ ಬಿಡ್ತೀನಿ ಅಂತ. ಮದುವೆ ಆಗ್ತಾನೆ. ದೇವದಾಸಿ ಮಗಳು ಮದುವೆ ಆಗ್ತಾನೆ. ದೇವದಾಸಿ ಮಗಳು ಮದುವೆ ಆದ್ರೆ ಒಂದು 3-4 ಪ್ರಕರಣಗಳಿದಾವೆ. ಮದುವೆ ಆಗ್ತಾನೆ. ಮದುವೆ ಆದ ತಕ್ಷಣ ಅವರು ಹೇಳ್ತಾರೆ, ಇಲ್ಲ ನೀವು ಆಗೋದಾಗೈತೆ, ಆ ಹುಡುಗಿನ ನಮ್ಮ ಜನಾಂಗಕ್ಕೆ ಕನ್ವರ್ಟ್ ಮಾಡಿ ಅಂತ. ಇಲ್ಲ ನಾವು ಮದುವೆ ಪ್ರೀತಿಸುವಾಗನೇ ನಾವು ಮಾತಾಡ್ಕೊಂಡಿದ್ದೀವಿ. ಏನಂತ, ನೀನು ನಮ್ಮ ಜನಾಂಗಕ್ಕೆ ಬರಬೇಡ, ನಾನು ನಿಮ್ಮ ಜನಾಂಗಕ್ಕೆ ಹೋಗೋದಿಲ್ಲ, ನಾವು ಹಿಂಗೆ ಇರೋಣ, ಪ್ರೀತಿಯಾಗಿರೋಣ. ಭಾಳ ಕಿರುಕುಳ ಕೊಡ್ತಾರೆ, ಅವನಿಗೆ ತುಂಬ ಕಿರುಕುಳ ಕೊಟ್ಬಿಡ್ತಾರೆ, ಕನ್ವರ್ಟ್ ಮಾಡ್ರಿ ಅಂತ. ಒಂದು ಫೈನ್ ಡೇ ಏನು ಮಾಡ್ತಾನೆ, ಮಕ್ಕಳನ್ನ ಕರ್ಕೊಂಡು ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾನೆ. ಹೋಗ್ಬಿಟ್ಟು ಎಲ್ಲ ದೇಹದಾನ ಮಾಡಿಬಿಡ್ತಾನೆ. ಓಕೆ, ದೇಹದಾನದ ಪ್ಲೆಡ್ಜ್ ಮಾಡ್ತಾನೆ. ಯಾಕಂತಂದರೆ ಅಲ್ಲಿ ಹೇಳ್ತಾರೆ, ನೀನು ಅಪ್ಪಿ ಸತ್ತರೆ ನಿನ್ನ ಬೀದಿ ಹೆಣ ಹಾಕ್ತೀನಿ, ನಿನ್ನ ಯಾರು ನಾವು ಮುಟ್ಟೋದಿಲ್ಲ, ನಮ್ಮ ಸಮಾಜದವರು, ಮುಸ್ಲಿಂ ಸಮುದಾಯದವ್ರು ಹೇಳ್ತಾರೆ ಹಂಗೆ. ಮೌಲ್ವಿ ಹೇಳ್ತಾರೆ, ನಿನ್ನ ಯಾರು ಮುಟ್ಟೋದಿಲ್ಲ ನಾವು. ಅದಕ್ಕೆ ಆ ಸಿಟ್ಟಿಗೆ ಇವ್ರು ಹಿಂಗೆ ಮಾಡ್ತಾರೆ ಅಂತಂದ್ಬಿಟ್ಟು ಹೋಗಿ ಎಲ್ಲ ದಾನ ಮಾಡ್ತಾನೆ. ದಾನ ಮಾಡಿಬಿಟ್ಟು ಆ ಮೌಲ್ವಿ ಇರ್ತಾನೆ, ತಂದ್ಬಿಟ್ಟು ಹಿಂಗೆ ಕೊಡ್ತಾನೆ, ತಗೋ ನೀನು ನನ್ನ ಮುಟ್ದಿದ್ರೇನಂತೆ ಇಡೀ ಸರ್ಕಾರನ ಬಂದ್ಬಿಟ್ಟು ನನ್ನ ಬಾಡಿನ ಗೌರವಿತವಾಗಿ ತಗೊಂಡು ಹೋಗ್ತಾರೆ. ಅದಕ್ಕಿಂತ ಗೌರವ ನನಗೆ ಇನ್ನೇನು ಬೇಕು? ಅದಕ್ಕಿಂತ ಗೌರವ ಇನ್ನೇನು ಬೇಕು ನನಗೆ? ನೀನು ಏನು ಗೌರವ ಕೊಡ್ತೀನಿ? ನನಗೆ ಸರ್ಕಾರನ ಕೊಡ್ತತೆ. ಆಮೇಲೆ ನನ್ನ ಬಾಡಿನ ಡೊನೇಟ್ ಮಾಡಿದ್ದೀನಿ ನಾನು, 4 ಜನಕ್ಕೆ ಉಪಯೋಗ ಆಗತ್ತೆ. ನೀವೇನು ಮಣ್ಣು ಮಾಡ್ತೀರಾ ನನಗೆ, ಅಷ್ಟು ಇನ್ನೇನು ಮಾಡ್ತೀರಾ? ಕರೆಕ್ಟ್ ಅಂತ ಹೇಳ್ತೇನೆ. ಈ ರೀತಿ ಅನೇಕ ಘಟನೆಗಳು ಇರ್ತವೆ. ಸೊ ಒಬ್ಬ ನಾಗರಾಜ್ ಅಂತ, ಅವನು ಮುಸ್ಲಿಮ್ಸ್ ಹುಡುಗಿ ಮದುವೆ ಆಗ್ತಾನೆ. ಓಕೆ, ಹಿಂದೂ ಮುಸ್ಲಿಂ ಹುಡುಗಿ ಮದುವೆ ಆಗ್ತಾನೆ. ಮದುವೆ ಆದಾಗ ಏನಾಗುತ್ತೆ, ಅವನು ಹೆರಿಗೆ ಯಾವ ಏರಿಯಾ ಇದು? ಇದು ನಮ್ಮ ಗುಡೇಕೋಟೆ ಅಂದರೆ ಕೂಡ್ಲಿಗಿ ತಾಲೂಕು ಬಳ್ಳಾರಿ. ನಾಗರಾಜ್ ಅಂತ, ಎಲೆ ನಾಗರಾಜ್ ಅಂತ ಅವನ ಹೆಸರು. ಏನಾಗುತ್ತೆ, ಅವ್ನು ಮದುವೆ ಆಗ್ತಾನೆ, ಭಾಳ ಕಷ್ಟಪಟ್ಟು ಮದುವೆ ಆಗ್ತಾನೆ ಹುಡುಗಿನ, ಮುಸ್ಲಿಮ್ಸ್ ಹುಡುಗಿನ ಮದುವೆ ಆಗ್ತಾನೆ. ಮದುವೆ ಆದ ತಕ್ಷಣ ಗರ್ಭಿಣಿ ಆಗ್ತಾನೆ. ಗರ್ಭಿಣಿ ಆದ ತಕ್ಷಣ ಹೇಳ್ತಾನೆ, ನೋಡು ಅಲ್ಲಿ ಸೂಲ್ಗಿತ್ತಿರಂತ ಹಳ್ಳಿಗಳಿಗೆ ಇರ್ತಾರಲ್ಲ, ಅವ್ರಿಗೆ ಹೋಗಿ ಹೇಳ್ತಾನೆ, ನೋಡಮ್ಮ ನನ್ನ ಹೆಂಡತಿ ಗರ್ಭಿಣಿ ಇದ್ದಾಳೆ, ಸ್ವಲ್ಪ ಬಂದು ಸಹಾಯ ಮಾಡಕ್ಕಮ್ಮ ನೀನು ಅಂತ. ಅಯ್ಯೋ ನಾನು ಇರೋದೇ ಅದೇ ಕೆಲಸಕ್ಕೆ, ಬಂದು ಮಾಡ್ತೀನಿ ಬಿಡಪ್ಪ ಅಂತಾರೆ. ಮಾಡ್ತೀನಿ ಬಿಡು ಅಂದಾಗ ಒಂದು ಫೈನ್ ಡೇ ಸಾಯಂಕಾಲ 8 ಗಂಟೆ ಆಗಿರ್ತೈತೆ, ಮಳೆ ಬರ್ತಾ ಇರ್ತೈತೆ, ಊರಲ್ಲಿ ಕರೆಂಟ್ ಇಲ್ಲ, ಹೆರಿಗೆ ನೋವು ಚಾಲಾಗುತ್ತೆ. ಇವನು ಹೋಗ್ತಾನೆ. ಇವರು ಅದೇ ಮದುವೆ ಮಾಡಿ ಅದೇ ಊರಲ್ಲೇ ಇರ್ತಾರೆ? ಇಲ್ಲ, ಕೊಟ್ಟೂರಾಗಿರ್ತಾರೆ. ಆ ಊರಿಂದ, ಹಳ್ಳಿ ಊರಿಂದ ಬಂದು ಇಲ್ಲಿರ್ತಾರೆ. ಓಕೆ. ಆಮೇಲೆ ಹೋಗ್ತಿರ್ತಾನೆ, ನಾಯಿಗಳೆಲ್ಲ ಬೆನ್ನತ್ತವೆ, ಕರೆಂಟ್ ಇಲ್ಲ, ಏನಿಲ್ಲ. ಹೋಗಿ ಬಾಗಿಲು ತಟ್ತಾನೆ, ಸೂಲ್ಗಿತ್ತಿ ಮನೆಗೆ ಬಾಗಿಲು ತಟ್ತಾನೆ. ಬಾಗಿಲು ತಟ್ಬಿಟ್ಟು
ಏನಪ್ಪ ಬಂದೆ ಅಂತ. ಇಲ್ಲಮ್ಮ ನಮ್ಮ ಹೆಂಡತಿಗೆ ಹೆರಿಗೆ ನೋವು ಚಾಲ ಆಯ್ತು. ಹೌದು, ಒಂದು 4 ಜನ ಹೆಣ್ಮಕ್ಳಿಗೆ ಹೇಳಪ್ಪ. ಇಲ್ಲಮ್ಮ ನಾನು ಕೈಲಿ ಹೇಳೋಕ್ಕಾಗಲ್ಲ ಅಂತ. ಅಲ್ಲಪ್ಪ, ಹೆಣ್ಮಕ್ಳು ಬೇಕು, ಗಂಡು ಮಕ್ಳು ಮಾಡೋದಲ್ಲ ಇದು. ಹೆರಿಗೆ ಅಂದರೆ ಹೆಣ್ಮಕ್ಳು ಮಾಡೋದು. 4 ಜನ ಕರ್ಸಿ ಯಾರನ್ನ ನಾನು. ನೋಡಮ್ಮ, ಹೆಣ್ಣು ಮಕ್ಕಳಿಗೆ ಹೆರಿಗೆ ಆದಮೇಲೆ ಕೊಡೋದಕ್ಕೆ ಸೀರೆ ಇಲ್ಲ ನನ್ನ ಹತ್ರ, ಒಂದು ಮುಷ್ಟಿ ಅಕ್ಕಿ ಇಲ್ಲ, 1 ರೂಪಾಯಿ ಇಲ್ಲ ನನ್ನ ಹತ್ರ. ನನ್ನ ಪರಿಸ್ಥಿತಿ ಹಿಂಗೆ ಕೆಟ್ಟೋಗ್ಬಿಟ್ಟಿದೆ, ದಯವಿಟ್ಟು ಬರ್ಬೇಕು ನೀನು ಅಂತ ಕೇಳ್ತಾನೆ. ಆಯ್ತು ಬಿಡಪ್ಪ ಅಂತ ಬರ್ತಾರೆ. ಬಂದುಬಿಟ್ಟು ಅವನೇ ಆ ಸುಲ್ಗಿತ್ತಿ ಜೊತೆಗೆ ತನ್ನ ಹೆಂಡತಿ ಹೆರಿಗೆಯನ್ನು ಮಾಡ್ಕೊತಾನೆ. ಇವನೇ ನಿಂತ್ಕೊಂಡಿರ್ತಾನೆ, ಅವನೇ ಮಾಡ್ತಾನೆ. ಆ ಸೂಲ್ಗಿತ್ತಿ ಅವ್ರು ಇಬ್ಬರು ಸೇರ್ಕೊಂಡು ಹೆರಿಗೆ ಮಾಡ್ಕೊಂತಾರೆ. ಚೆನ್ನಾಗದಾರೆ, ಇಬ್ಬರು ಚೆನ್ನಾಗದಾರೆ, ಗಂಡ ಹೆಂಡತಿ, ಇಬ್ಬರು ಮಕ್ಕಳಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ಮತ್ತು ಆಮೇಲೆ ನಮಗೆ ಇನ್ನೊಬ್ಬ ಬ್ಲೈಂಡು ಶಿವಪುತ್ರ ಅಂತ ಇಲ್ಲ ಬೆಂಗಳೂರಾಗ ಅದಾರೆ. SBIಯಲ್ಲಿ ಏನೋ ಕೆಲಸ ಮಾಡ್ತಾನೆ, ನನ್ನ ಸೋದರ ಅವನು. ನಿಮ್ಮ ಬ್ರದರಾ? ಹೌದು, ಓಕೆ. ಬ್ರದರ್ ಅಂದರೆ ಚಿಕ್ಕದೊಡ್ಡಪ್ಪ. ಅವನು ಬ್ಲೈಂಡ್. ವಿಶೇಷ ಏನಂತಂದ್ರೆ ಅವ್ರ ಮನೆಯಲ್ಲಿ 4 ಜನ ಬ್ಲೈಂಡ್. ಗಿರಿಜಾ ಅಂತ ಒಬ್ಬ ಹುಡುಗಿ ಇರ್ತಾಳೆ. ಆ ಬ್ರೈಲ್ ಲಿಪಿ ಮಾಡೋದಕ್ಕೆ ಇವನು PUC ಓದ್ತಾನೆ. ಬ್ರೈಲ್ ಲಿಪಿ ಮಾಡೋಕ್ಕೆ ಹೋದಾಗ ಗಿರಿಜಾನ ಪರಿಚಯ ಆಗ್ತದೆ. ಪರಿಚಯ ಆಗಿ ಲವ್ ಮಾಡ್ತಾರೆ. ಗಿರಿಜಾನ ಆಕಿ ಬ್ಲೈಂಡ್. ಅವ್ರ ಮನೆ 3 ಜನ ಬ್ಲೈಂಡ್. ಅಯ್ಯೋ. ಅವ್ರ ಅಣ್ಣ ಬ್ಲೈಂಡು, ಅವ್ರ ಅಕ್ಕ ಬ್ಲೈಂಡ್, ಇವ್ರ ತಮ್ಮ ಅಣ್ಣ ಬ್ಲೈಂಡು, ಇದ್ದಾರೆ ಅವ್ರು ಬ್ಲೈಂಡ್ಸ್. ಗಿರಿಜನ ಇದಾಗ್ತಾರೆ. ಒಂದು ಸರಿ ಮನೆಗೆ ಹೋಗ್ತಾನೆ, PUC ಆಗಿರ್ತೈತೆ. ಮನೆಗೆ ಹೋದಾಗ ಚಳ್ಳಕೆರೆ ತಾಲೂಕು ದೇವರಳ್ಳಿ ಅಂತ ಅವ್ರದ್ದು. ಹೋದಾಗ ಮದುವೆ ಮಾಡ್ಕೊಳ್ಳಪ್ಪ. ಅವ್ರ ಅಣ್ಣ ಬ್ಲೈಂಡು, ಆತ ಟೀಚರ್, ಹಿಂಗೆ ಸಂಗೀತ ಸ್ಕೂಲ್ ಟೀಚರ್ ಆಗಿರ್ತಾನೆ, ಸಂಗೀತ ಮಾಸ್ಟ್ರು. ನಿಮ್ಮ ಅಣ್ಣ ಆತ, ನೀನು ನಿಮ್ಮ ಅಕ್ಕನ ಮಗಳು ಮದುವೆ ಆಗಿಬಿಡಪ್ಪ. ನಿಮ್ಮ ಅಕ್ಕನ ಮಗಳಿದ್ದಾಳೆ, ಮದುವೆ ಆಗಿಬಿಡು ಅಂತಾರೆ. ಅವನು ಇಲ್ಲ ನಾನು ಓದಬೇಕಂತೆ. ನಿನಗೆ ಕಣ್ಣಲ್ಲಿ ಓದಿ ಏನು ಮಾಡ್ತೀವಿ, PUC ಸಾಕು, ನಿನ್ಗೆ ಯಾವ್ದಾದ್ರು ನೌಕರಿ ಸಿಗ್ತೈತೆ, ನೀನು ಓದಿ ಏನು ಮಾಡ್ತೀನಿ ನೀನು ಅಂತಾರೆ. ಇಲ್ಲ ನಾನು ಓದಬೇಕು ಅಂತ. ಓದು ಹೆಂಗೆ ಓದ್ತೀಯ? ಆಮೇಲೆ ಈಗ ನಡೀತಾ ಇರ್ತೈತೆ. ಇಲ್ಲ ನಾನು ಹುಡುಗಿ ಪ್ರೀತಿಸ್ತೀನಿ. ಅವ್ರ ಅಣ್ಣ ಇರ್ತಾನೆ, ಬಂದ್ಬಿಟ್ಟು ಕಪಾಳ ಕುಡಿತಾನೆ. ಲೈ, ಮುಂದೆ ಹೆಜ್ಜೆಗೆ ನಿನಗೆ ಗೊತ್ತಿಲ್ಲ, ಹುಡುಗಿ ಲವ್ ಮಾಡಿದಂತೆ ಅಂತ ಹೇಳ್ತೀಯಲ್ಲೋ, ಯಾವಲ್ಲೇ ನೀನು ಅಂತ ಹೊಡೆದು ಬಿಡ್ತಾನೆ ಅವನು. ಅವ್ರ ಅಣ್ಣನಿಗೂ ಕಣ್ಣು ಕಾಣ್ತಿರಲ್ಲ. ಅವ್ರ ಅಣ್ಣ ಬೇಸದ, ಇನ್ನೊಬ್ಬನಿಗೆ ಕಣ್ಣು ಕಾಣಲ್ಲ. ಅವ್ರು 5-6 ಜನ. ನೀನು ಕಣ್ಣೇ ಕಾಣಲ್ಲ, ನೀನು ಲವ್ ಹೆಂಗೆ ಮಾಡಿದೆ? ಯಾರು ಲವ್ ಮಾಡಿದ್ರೆ ನಿನ್ನ ಅಂತ. ಗೊತ್ತಿಲ್ಲಪ್ಪ, ಈಗೇನು ಹೊಡೆದ್ರಿ ಆತ ಹುಡುಗಿ ಬಿಟ್ಟು ಬಿಡ್ತೇನೆ, ನೀವು ಹೇಳ್ದೆ ನನ್ನ ಮದುವೆ ಹಾಕಿನ ಬಿಡಪ್ಪ, ಅಕ್ಕನ ಮಗಳು ಹಾಕ್ತಾನೆ, ಹಾಕ್ತೇನೆ ಬಿಡಪ್ಪ. ನಂಗೆ ಬಲ್ಲಿದ್ದು ಬೆಂಗಳೂರಿಗೆ ಬಂದುಬಿಡ್ತಾನೆ. ಬೆಂಗಳೂರಿಗೆ ಬಂದಾನೆ ಅವನು ಹುಡುಗಿನ ಕರ್ಸ್ಕೊತಾನೆ. ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಬ್ಲೈಂಡರ್ಸ್ ಸೇರಿಸ್ತು, ಒಂದು 50 ಜನ ಬ್ಲೈಂಡ್ಸ್ ಪೀಪಲ್ಸ್ ಸೇರಿಸ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿದ್ದಿನ ಸಪ್ರೇಟ್ ಮನಿ ಮಾಡ್ತಾರೆ. ಸರ್, ನೀವು ನಂಬ್ತಿರಿಲ್ಲೋ, ಅವ್ರಿಬ್ಬರು ಬ್ಲೈಂಡು, ಅವ್ರು ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಮಗಳು ರಕ್ಷಿತಾ ಅಂತ PUC ಬಿಕಮ್ ಓದ್ತಿದ್ದಾಳೆ, ಮಗಳಾಗಿದೆ, ಚೆನ್ನಾಗಿದ್ದಾರೆ ಅವರು. ಶಿ ಸೋ ಬ್ಯೂಟಿಫುಲ್. ಅವಳಿಗೆ ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ. ಅವ್ರು ಕಣ್ಣಿಲ್ದಿದ್ರು ಕೂಡ ಅಡುಗೆ ಮಾಡ್ತಾರೆ ಸರ್. ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಅವ್ರು ನೋಡ್ಬೇಕು, ಅಯ್ಯಮ್ಮ ಗಿರಿಜಾ ಅಂತ ಹಿಂಗೆ ಕಣ್ಣು ಮುಚ್ಕೊಂಡೆ ಹಿಂಗೆ ಬಾಕ್ಸ್ಗಳು ತೆಗೆದುಬಿಟ್ಟಿದ್ರೆ ಏನೇನಂತ ಹಿಂಗೆ ನೋಡ್ಕೊಂಬಿಟ್ಟು ಹಾಕ್ತಾಳೆ. ಅಯ್ಯಮ್ಮನ ಗ್ಯಾಸ್ ಹಚ್ತಾಳೆ, ಅವ್ರು ಇದು ಮಾಡ್ತಾರೆ. ಒಂದು ಸರಿ ಒಂದು 6 ತಿಂಗಳಾದ್ಮೇಲೆ ಅವ್ರ ಅಪ್ಪ ಬರ್ತಾನೆ. ಯಾರಪ್ಪ? ಅದೇ ಹುಡುಗನಪ್ಪ ಬರ್ತಾನೆ. ಆ ಸಿಟ್ಟಾಗಿ ಬಿಡ್ತಾರೆ ಅವ್ರು. ಸಿಟ್ಟಾಗಿ ಬರ್ತಾರೆ. ಬಂದ ತಕ್ಷಣ ಅಯ್ಯಮ್ಮ ಅಡುಗೆ ಮಾಡಿದ ರುಚಿ ನೋಡಿಬಿಟ್ಟು ಶಿದಾಗಿಬಿಡ್ತಾನೆ ಆತ. ಬೇಡ, ನಾನು ಕಣ್ಣಿದ್ರು ಕೂಡ ನಿನ್ನಂಥ ಸೊಸೆ ತರಕಾಕೋದಿಲ್ಲ ಅಂದ್ಬಿಟ್ಟು ರಾಜಿ ಆಗಿಬಿಡ್ತಾರೆ. ಇಂಥ ಅನೇಕ ಘಟನೆಗಳಿದ್ದಾವೆ ಸರ್, ಇಂಥ ತುಂಬ ಘಟನೆಗಳು. ಇನ್ನೊಬ್ಬನು ಕರಿಬಸಪ್ಪ ಅಂತ, ಅವನು ಈ ಡಾಬಾದಾಗೆ ಸಪ್ಲೈಯರ್ ಅಲ್ಲ, ಇದು ಮಾಡ್ತಾರಲ್ಲ, ಕ್ಲೀನ್ ಮಾಡೋನು. ಅವನಿಗೆ ಅಚಾನಕ್ಕಾಗಿ ಒಂದು ಕಾಲ್ ಬರ್ತೈತೆ. ಮಾತಾಡ್ತಾನೆ. ಆಮೇಲೆ ಆಕೆ ಮಾತಾಡ್ತಾಳೆ. ಮಾತಾಡ್ತಾ ಭಾಳ ಅಟ್ಯಾಚ್ ಆಗಿಬಿಡುತ್ತೆ. ಆ ಊರು ಗೊತ್ತು, ಆ ಊರು ನೋಡಿಲ್ಲ, ಆ ಹುಡುಗಿನೂ ನೋಡಿಲ್ಲ, ಆ ಹುಡುಗಿ ಇವನು ನೋಡಿಲ್ಲ. ಮಾತಾಡ್ತಾ ಒಂದು ಫೈನ್ ಡೇ ಒಂದು ಆ ಪ್ರೇಮಿಗಳಂದ್ಮೇಲೆ ವಿರಸಗಳು ಇರ್ತಾವೆ. ಅಲ್ಲಿದ್ದಾದ್ಮೇಲೆ ಮತ್ತೆ ರಾಜ ಹಾಕ್ತಾರೆ. ರಾಜ ಆದ್ಮೇಲೆ ಒಂದು ಫೈನ್ ಡೇ ಅವನು ಡಾಬಾದವರು ಮನೆಗೆ ಹೋಗ್ಬಿಟ್ಟು, ನಾನು ಹಿಂಗೆ ಮದುವೆ ಆಗ್ತೀನಿ ಅಂತ. ಯಾವ ಹುಡುಗಿಯೋ ಅಂತ. ಇಲ್ಲ, ಒಬ್ಬ ಹುಡುಗಿ ದಿವಸ ಫೋನ್ ಮಾಡ್ತಾಳೆ, ಮದುವೆ ಆಗ್ತೀನಿ. ಲೇ ಹುಚ್ಚ, ಹುಡುಗಿ ಫೋನ್ ಮಾಡೋ ಹುಡುಗಿಯರ್ನೆಲ್ಲ ಮದುವೆ ಆಗಿಬಿಟ್ಟು 1000 ಜನ ಆಗಿಬಿಡ್ತಾರೋ. ನೀನು ದಡ್ಡಗಿಡ್ಡದು. ಯಾವ ಹುಡುಗಿ ಯಾವ ಊರು ಗೊತ್ತಿಲ್ಲ, ಎಲ್ಲಿದ್ದಾಳೆ ಗೊತ್ತಿಲ್ಲ, ನೋಡಿಯ ಗೊತ್ತಿಲ್ಲ, ಮದುವೆ ಅದು ಹೆಂಗೆ ಮದುವೆ ಆಗ್ತಿದೆಯಪ್ಪ ನೀನು? ಅದು ಹೆಂಗೆ ಇದೇನು ಸಿನಿಮಾ ಅನ್ಕೊಂಬಿಟ್ಟಿಯಾ ಏನು ನೀನು ಅನ್ಕೊಂಡಿ? ಇಲ್ಲ ನಾನು ಮದುವೆ ಆಗ್ತೀನಿ ಅಂತ. ಹಂಗಂದಾಗ ಆಯಿತು ಅಂತಂದು
ಅವರು ಮನೆ ಹೆಣ್ಮಕ್ಳು ತಾಳಿಗಿಳಿ ಎಲ್ಲ ಪೊಣಿಸ್ಕೊಂತ ಇದು ತಾಳಿ ಪೊಣಿಸ್ಕೊಂಡು ಮದುಮಗಾಗಿ ಹೋಗ್ತಾನೆ. ಓ, ಮದುವೆ ಆಗಕ್ಕೆ, ಮದುವೆ ಆಗೋದಕ್ಕೆ ಹುಡುಗಿನ ನೋಡಿಲ್ಲ, ಹುಡುಗಿನ ನೋಡಿಲ್ಲ, ಮದುವೆ ಆಗಿ ಹೋಗ್ತಾನೆ. ನಾ ಹೋಗ್ಬೇಕಾರೆ ಆ ಫ್ರೆಂಡ್ಸ್ ಅಲ್ದಲ್ಲಿ ಆ ಹುಡುಗಿ ಯಾರು, ಏನು, ಯಾವ ಕ್ಯಾಸ್ಟು, ಹೆಂಗಂತ ನಾನು ಇದು ಇಂಟ್ರ್ಯೂ ಮಾಡಿದ್ಮೇಲೆ ಕೇಳಿದೆ. ಅಲ್ಲಪ್ಪ ನಿನ್ಗೆ ಹೆಂಗೆ ಇದು ಮನಸ್ಸು ಬಂತು? ನೋಡಿ ಸರ್, ಮಾತಾಡಿದ್ದೆ ನನಗೇನೋ ಆಕೆ ಕುಳ್ಳಿನೋ ಕುಂಟನೋ ಏನಿದ್ರು ಸರಿನೇ, ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದು ನಾನು. ಪ್ಲಸ್ ಮದುವೆ ಆಗ್ಬೇಕು. ಅಲ್ಲ ಯಾರು ನೋಡಿಲ್ಲ, ನೀನು ನೋಡಿ ಬೇಡ, ಹೆಂಗಿದ್ರು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದೆ ಸರ್ ನಾನು. ಸರಿ ಹೋಗ್ತಾರೆ. ಹೋಗ್ಬಿಟ್ಟು ಅವರು ಚಾಮರಾಜನಗರದಲ್ಲಿ ಯಾವುದೊಂದು, ಅವರು ತಮಿಳಿಯನ್ಸ್, ಅವರು KRS ಕಟ್ಟಕ್ಕಂತ ಬಂದ್ರೆ ಕುಟುಂಬ ಅವರು, ಅಲ್ಲಿ ಅವರು ಇದ್ರಾಗಿರ್ತಾರೆ. ಇವನು ಏನೋ ಆ ಹುಡುಗಿ ಅಚಾನಕ್ಕಾಗಿ ಫೋನ್ ಮಾಡಿ ಫೋನಾಗ ಸಿಕ್ಕಾಕೊಂಡ್ಬಿಡ್ತಾಳೆ. ಸಿಕ್ಕಿ ಹೋಗ್ತಾಳೆ. ಹೋದ ತಕ್ಷಣ ಎಂಥದ್ದು ದೇವಸ್ಥಾನ, ಸ್ವಲ್ಪ ಫೇಮಸ್ ದೇವಸ್ಥಾನ ಶಿವಮೊಗ್ಗ ಇದ್ರದಾಗ, ಮೈಸೂರು ಮಹದೇಶ್ವರ ಬೆಟ್ಟ ಅಲ್ಲಲ್ಲ, ಇನ್ನೊಂದು ದೊಡ್ಡ 2 ಇದು ಇದಾವಲ್ಲ, ಪುಷ್ಕರಣಿಗಳು ಇದಾವಲ್ಲ, ದೊಡ್ಡ ಮೇಲ್ಕೋಟೆ ಮೇಲ್ಕಟ್ಟೆವರೆಗೂ ಮಾತಾಡ್ತಾಳೆ ಆಕಿ. ಮೇಲ್ಕಟ್ಟೆವರೆಗೂ ಇವರೆಲ್ಲ ರೆಡಿಯಾಗಿ ಭಾಳ ಖುಷಿಯಾಗಿ ಹೋಗ. ಮೇಲ್ಕಟ್ಟಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆದ್ಮೇಲೆ ಆಕಿ ಸ್ವಿಚ್ ಆಫ್ ಆಗಿಬಿಡ್ತೈತೆ. ಸ್ವಿಚ್ ಆಫ್ ಆಗಿಬಿಡ್ತೈತೆ ಅಂದ್ರೆ ಇವನು ಇಲ್ಲಿಂದ ಹೋಗಿರ್ತಾನೆ, ಇಲ್ಲಿಂದ ಆ ಹುಡುಗಿ ಊರಾಗೆ ಇರ್ತಾಳೆ, ಇವನು ಇಲ್ಲಿಂದ ಹೋಗಿರ್ತಾನೆ. ಮೇಲ್ಕೋಟೆಗೆ ಹೋದಾಗ ಸ್ವಿಚ್ ಆಫ್ ಆಗಿಬಿಡ್ತೈತೆ. ಅವರೆಲ್ಲ ಕಿಂಡಲ್ ಮಾಡ್ತಾರೆ, ನೋಡು ಹುಡುಗಿಯರೆಲ್ಲ ಹಿಂಗೆ, ನೀನು ನಂಬೇಡ ಅವ್ರನ್ನೆಲ್ಲ, ಅಷ್ಟು ಕೊಟ್ಟೂರಿಂದ ಬಂದಿದ್ದೀವಿ, 100 ಕಿಲೋಮೀಟ್ರ್ ಬಂದಿದ್ದೀವಿ, ನಂಬೇಡಪ್ಪ, ಹಂಗೆಲ್ಲ ಇದಾಗಲ್ಲ, ಅದೆಲ್ಲ ಸುಳ್ಳು. ನಿನ್ನ ಫೂಲ್ ಮಾಡೋದಕ್ಕೆ ಆಕೆ ಹಂಗೆ ಮಾಡಿದ್ದಾಳೆ, ನಿನ್ನ ಫೂಲ್ ಮಾಡೋದಕ್ಕೆ ಹಂಗೆ ಮಾಡಿದ್ದಾಳೆ. ಬಂದ್ಬಿಟ್ಟಿದ್ದೀವಿ, ಆಗ್ಬೇಕು ಮದುವೆ. ಹೆಂಗಾಗ್ತಿ? ಹುಡುಗಿ ಫೋನೇ ಇಲ್ಲ, ಊರು ನೋಡಿಲ್ಲ ನೀನು, ಹೆಂಗಾಗ್ತಿ ಅಂತ. ಸಾಯಂಕಾಲ ಒಂದು ಅವಳ ಫ್ರೆಂಡು ಬೇಕು ಫೋನ್ ಮಾಡ್ತಿರ್ತಾಳೆ ಇವನಿಗೆ. ಫೋನ್ ಮಾಡಿದಾಗ ಆಕೆ ಫೋನ್ ಮಾಡಿ, ನೋಡಮ್ಮ ಹಿಂಗೆ ಬಂದಿದ್ದೀನಿ, ನಾನು ಕೊಟ್ಟೂರಿಂದ ಬಂದಿದ್ದೀನಿ, ಮಾತಾಡಿಸ್ಬೇಕು ಇವನ್ನ, ದಯವಿಟ್ಟು ಹೇಳು ಅಂತ. ಈಗ ಹೋಗಿ ಹೇಳ್ತಾಳೆ. ಅವನು ಅವ್ನ ಮಾತು ಕೇಳ್ಕೊಂಡು ನೀನು ನನಗೆ ಹೇಳಕ್ಕೆ ಬಂದಿಲ್ಲ ಅಂದ್ಬಿಡ್ತಾಳೆ ಹುಡುಗಿ. ಬಂದಾಗ ಇವು ಹಿಂಗಂತೇಳಿ, ಇಲ್ಲ ಒಂದು ನಿಮಿಷ ಮಾತಾಡು, ಆಯಿತು. ಮಾತಾಡ್ತಾಳೆ ಆಕೆ. ಮಾತಾಡಿದ್ಮೇಲೆ ಮತ್ತೆ ಸರಿ ಹೋಗ್ಬಿಡ್ತಾರೆ. ಸರಿ ಹೋದ ತಕ್ಷಣ ಎಲ್ಲಿದ್ದೀರಿ ಅಂತ, ಹಿಂಗೆ ಬಾ, ಇಲ್ಲಿರ್ತೀನಿ ನಾನು ಅಂತ. ಆ ಹುಡುಗಿ ಬರ್ತಾಳೆ, ಹಿಂಗೆ ಇವ್ರು ಕಾರ್ನಾಗ ಹೋಗ್ತಿರ್ತಾಳೆ, ಹುಡುಗಿ ಹಂಗೆ ಅಪೋಸಿಟ್ ಬರ್ತಾಳೆ. ಆ ಹುಡುಗಿ ಹೈಟು, ತುಂಬ ಹೈಟು ಅಯ್ಯಮ್ಮ, ಈಗಲೂ ನಮ್ಮ ಕೊಟ್ಟೋರಾಗಿದ್ದಾರೆ, ತುಂಬ ಹೈಟು, ಇವ್ನು ಕುಳ್ಳ. ಅವ್ರ ಫ್ರೆಂಡ್ ಹೇಳ್ತಲ್ಲೇ, ಆ ಹುಡುಗಿ ಇರೋದು ನೋಡಿ ಹೆಂಗಿದಾಳೆ, ನೀನು ಏನೋ ನೀನು ಅಂತ. ಮಾತಾಡೋಂಗಿಲ್ಲ ನೀನು, ನಾನು ಮದುವೆ ಆಗ್ತೀನಿ ಅಷ್ಟೆ. ಸರ್, ಹೆಂಗೆ ಲವ್ಗೆ ಒಂದು ಶಕ್ತಿ ಇರುತ್ತನಕ್ಕೆ, ಅಲ್ಲಿವರೆಗೆ ಇಬ್ಬರು ಮುಖ ನೋಡಿಲ್ಲ. 5 ನಿಮಿಷಕ್ಕೆ ಆಕಿನ ಮನಸ್ಸು ಬದಲಾಯಿಸಿ ಕಾರ್ನಾಗ ಎಸ್ಕೊಂಡ್ಬಿಡ್ತಾನೆ. ಕಾರ್ನಾಗ ಅಲ್ಲಿ ಸ್ಟ್ರೈಟು ವಾಪಸ್ ಬಂದ್ಬಿಡ್ತಾನೆ. ಓಕೆ, ಅವ್ರ ಮನೆಯವರು ಗೊತ್ತಿಲ್ಲ ಅವ್ರಿಗೆ. ಕಿಡ್ನಾಪ್ ಕೇಸ್ ಇದು. ಬಂದ್ಬಿಡ್ತಾನೆ. ಬಂದಾದ್ಮೇಲೆ ಅಲ್ಲೆಲ್ಲ ದೇವಸ್ಥಾನದಾಗ ಮದುವೆ ಮಾಡ್ಕೊಂತ ಹೋಗ್ರಿ, ಯಾರು ಅವಕಾಶ ಕೊಡಲ್ಲ. ಒಂದು ಫೈನ್ ಡೇ ನಮ್ಮೂರ ಹತ್ರ ನಾವು ಸುಟ್ಕೊಡಲಿ ಆಗುತ್ತೆ, ಒಂದು ಗುಡಿ ಐತೆ, ಕೊಟ್ರಮ್ಮ ಗುಡಿ ಅಂತ. ಸಾಯಂಕಾಲ ಟೈಮು ಯಾವ ದೇವಸ್ಥಾನ ಅವನಿಗೆ ಸಿಗಲ್ಲ ಪಾಪ, ಅವ್ನ ಪುಣ್ಯಕ್ಕೆ. ಆ ದೇವಸ್ಥಾನಕ್ಕೆ ಹೋಗ್ತಾನೆ. ಹೋದಾಗ ಒಬ್ಬ ಅಜ್ಜ ಕುಂತಿರ್ತಾನೆ. ಅಜ್ಜ, ನೀನೇ ನಮ್ಗೆ ಹಿರಿಯ, ನೀನೇ ಎಲ್ಲ ನಮಗೆ ಪುರೋಹಿತ ಎಲ್ಲ ನೀನು ಅಂತಂದ್ಬಿಟ್ಟು ಅದು ಹೇಳ್ಬಿಟ್ಟು ಆತನ ಸಮ್ಮುಖದಲ್ಲಿ ತಾಳಿ ಕಟ್ತಾರೆ. ತಾಳಿ ಕಟ್ಟಿ ಮದುವೆ ಅದಾರೆ ಸರ್. ಈಗ 2 ಮಕ್ಕಳಿದ್ದಾರೆ, ಭಾಳ ಅದ್ಭುತವಾಗಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ಎಲ್ಲಿರೋದು ಈಗ ಅವರು? ಕೊಟ್ಟೂರಾಗಿದ್ದಾರೆ. ಕರಿಬಸಪ್ಪ ಅಂತ ಅವನ ಹೆಸರು. ಈ ರೀತಿಯಾಗಿ ಭಾಳಷ್ಟು ಘಟನೆಗಳು ಇದ್ದಾವೆ ಸರ್. ನಾವು ನಿರೀಕ್ಷೆ ಮೀರಿ ಘಟನೆಗಳಿದ್ದಾವೆ ಅದರಲ್ಲಿ. ಸೊ ಹಾಗೆ ಉಜ್ನಿ ರುದ್ರಪ್ಪನವರು ಲವ್ ಸ್ಟೋರಿಗಳನ್ನ ಇಟ್ಕೊಂಡು ಮಾಡಿರುವಂಥ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಕುಂ ವೀರಭದ್ರಪ್ಪ ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ ಮೊದಲನೇ ಪುಸ್ತಕಕ್ಕೆ. ಸೊ ಇದ್ರ ಜೊತೆಗೆ ಇಲ್ಲೊಂದು ಭಾಳ ವಿಶೇಷ ಏನಂತಂದರೆ, ಈ ಎಲ್ಲ ಮದುವೆಗಳು ಕೇವಲ ಈಗ ಇವ್ರು ಹುಡುಕಿ ಮಾಡಿರೋದಂತೂ ಇದ್ದೇ ಇದೆ. ಅದ್ರ ಜೊತೆಗೆ ಖ್ಯಾತನಾಮರು ಕೂಡ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸಂತೋಷ್ ಹೆಗಡೆ ಅವರು, ನಾಗೇಶ್ ಹೆಗಡೆ ಅವರು, ಆಮೇಲೆ ಶ್ರುತಿ ಹರಿಹರನ್ ಅವರು, ಚೇತನ್ ಅವರು, ಹೀಗೆ ಅವ್ರ ಕಥೆಗಳನ್ನ ಕೂಡ ಬರೆದಿದ್ದಾರೆ. ಸೊ ಹೇಗೆ ಅಂದರೆ ಅವ್ರಿಗೇನು ಹೇಳಿ ಹೋದ್ರಿ ನೀವು ಇವ್ರಿಗೆಲ್ಲ? ಹೆಂಗೆ ಭೇಟಿ ಆದ್ರಿ ಇವ್ರಿಗೆಲ್ಲ? ಸರ್, ಅವರು ಪ್ರಭಾಕರ್ ಅಂತ ಒಬ್ಬರು ಭೇಟಿ ಆದರು. ಅವರು ಅಲ್ಲಿ ಹಂಪೆಲ್ಲಿ ಅವರು ಪ್ರೊಫೆಸರ್, ಅವ್ರನ್ನ ಭೇಟಿ ಆದ. ಅವ್ರು ಭೇಟಿ ಆದಾಗ ಒಬ್ಬರು ಮುಂದೆ ಯಜಮಾನ್ರು ಅವ್ರನ್ನ ಇಂಟ್ರ್ಯೂ ಮಾಡಿದ್ದೆ. ಮುಂದೆ ಯಜಮಾನ್ರು ಕೂತ್ಕೊಂಡಿದ್ರು. ಸರ್, ರುದ್ರಪ್ಪರು ಯಾರು ಗೊತ್ತಾ ಅವರು? ಗೊತ್ತಿಲ್ಲ ಸರ್ ನನಗೆ ಅಂತ. ಅರುಣ್ ಕುಮಾರ್ ಅಂದ್ಬಿಟ್ಟು ಇವರು ಚೇತನ್ ಕುಮಾರ್ ಇದಾರಲ್ಲ ಅವ್ರ ತಂದೆ ಅಂತಂತ ಹೇಳಿದ್ರು. ಓಹೋ, ಹಂಗೆ ಅಂದ್ಬಿಟ್ಟು ಅವ್ರು ಮತ್ತೆ ಅವ್ರ ಫೋನ್ ನಂಬರ್ ತೊಗೊಂಡು ಮತ್ತೆ ಇವ್ರ ಕಡೆಯಿಂದ ರೆಕಮೆಂಡೇಶನ್ ಮಾಡಿಸ್ತೆ. ಬನ್ನಿ ಹೇಳ್ತೀನಿ ಅಂತಂದರು.
ಹೇಳಿದರು. ಆಮೇಲೆ ಅವ್ರ ಮುಖಾಂತರ ಶ್ರುತಿ ಹರಿಹರನ್ ಅವ್ರು ಸಿಕ್ಕರು. ಆಮೇಲೆ ನನಗೆ ನಾಗೇಶ್ ಹೆಗಡೆ ಅವ್ರದ್ದು ಇದು ಏನಂತಂದರೆ, ನಾನು ಮೊದಲೆಲ್ಲ ಪ್ರಜಾವಾಣಿಗೆ ಬರಿತಾ ಇದ್ದೆ, ಭಾಳ ಬರಿತಾ ಇದ್ದೆ. ಸರ್ ಹಿಂಗೆ ಸರ್ ನಾನು ಉಜ್ಜಿನಿ ರುದ್ರಪ್ಪ ಅಂತ. ಹೇಳಿ ಏನು ಅಂತ. ಸರ್ ನೀವು ಮನೆಗೆ ಬರೋಕ್ಕಂತ ಮಾಡಿದ್ದೀನಿ ಸರ್ ಅಂತ. ಮನೆಗಿನಿಗೇನು ಬರೋಕ್ಕೆ ಹೋಗ್ಬೇಡಿ, ಏನು ವಿಷಯ ಹೇಳಿ ಅಂತ. ಅಲ್ಲ ಅವ್ರ ಕಷ್ಟ ಇದೆ, ಯಾಕಂದ್ರೆ ಸುಮ್ಮನೆ ಕರ್ನಾಟಕ ತುಂಬ ಅವ್ರು ಭಾಳ ಪ್ರಸಿದ್ಧರು. ನಮ್ಮಂಥ ದಿವ್ಸಕ್ಕೆ 10 ಜನ ಹೋದ್ರೆ ಅವ್ರ ಗತಿ ಏನಾಗಬೇಕು ಈ ಬೆಂಗಳೂರಿನಾಗ, ಅದು ಹೇಳಿ ಕೇಳಿ. ಆಮೇಲೆ ಇಲ್ಲ ಬೇಡ ಅಂತ. ಏನು ವಿಷಯ ಅಂತ. ಸರ್ ಹಿಂಗೆ ಸರ್ ಅಂತ. ಅಯ್ಯೋ ಅದೇನು ಮಾಡ್ತೀರಿ ಬಿಡ್ರಿ, ಅದೆಲ್ಲ ಮುಗಿದೋದ ಕತೆ ಅಂದ. ಮುಗಿದೋದ ಕತೆನೇ ಹೇಳಿ ಸರ್ ಅಂತಂತೆ. ಆಮೇಲೆ ಫೋನ್ನಾಗೆ ಹೇಳ್ಕೊಂತ ಹೋದ್ರು, ಅದನ್ನ ರೆಕಾರ್ಡ್ ಮಾಡ್ಕೊಂಡೆ. ರೆಕಾರ್ಡ್ ಮಾಡ್ಕೊಂಡೆ ಬರುತ್ತೆ. ಆಮೇಲೆ ಛತ್ತೀಸ್ಗಢದ ಒಬ್ಬ ಹುಡುಗಿ, ಆಮೇಲೆ ಛತ್ತೀಸ್ಗಢದಿಂದ ಹೇಳಿದ್ದು. ಛತ್ತೀಸ್ಗಢದ ಹುಡುಗಿ ಲವ್ ಸ್ಟೋರಿನಾ? ಹೌದು. ಹೆಂಗೆ ನಿಮಗೆ ಹೆಂಗೆ ಕನೆಕ್ಟ್ ಅದು? ಅದು ನಮ್ಮ ಹುಡುಗರು ಹೇಳಿದ್ರು. ಮೊದಲು ಯಾವುದೋ ಸಂಘಟನೆಗೆ ಇದ್ಲಂತೆ. ಆಮೇಲೆ ಇವರಿದ್ದಾರೆ ಫೋನ್ ಮಾಡಿ ಅಂದ. ಫೋನ್ ಮಾಡಿದೆ ನಾನು ಅವ್ರಿಗೆ. ಅದು ಭಾಳ ಮನ ಕಲ್ಕುವಂಥ ಕತೆ ಅದು. ಅಲ್ಲಿ ಅದು ಹೇಳಿದ್ರು, ನಾನೆಲ್ಲ ಫೋನ್ನ ರೆಕಾರ್ಡ್ ಮಾಡ್ಕೊಂಡು ಇದು ಮಾಡಿದೆ ಸರ್. ಹೀಗೆ ಭಾಳಷ್ಟು ಕತೆಗಳು ಸರ್, ಯಾವುದೋ ಸಿನಿಮಾದಲ್ಲಿ ಇಲ್ಲ, ಸಾಹಿತ್ಯದಾಗಿಲ್ಲ, ಅಂತಂಥ ಘಟನಾವಳಿಗಳು ಅವರಲ್ಲಿ ಬದುಕನೇ ನಡೀತಾವೆ. ಅವರು ಅದನ್ನೆಲ್ಲ ಸಹಿಸ್ಕೊಂಡು ತಮ್ಮ ಬದುಕನ್ನು ಮುಂದುವರಿಸ್ತಾರೆ ಸರ್. ಹೀಗೆ ನನಗೆ ಒಂದು ರೀತಿ ಇದು ಒಂಥರ PhD ಇದ್ದಂಗೆ. ನಮಗೆ ಒಂದು 200 ಜನನ ನಾನು ಇಂಟ್ರ್ಯೂ ಮಾಡಿದ್ದೆ. 200 ಜನದ್ದು ಒಬ್ಬರದ್ದು ಒಂದೊಂದು ಭಿನ್ನ ಕಥೆಗಳು, ಒಬ್ಬೊಬ್ರದ್ದು ಒಂದೇ ಟೈಪ್ ಇಲ್ಲ, ಭಿನ್ನ ಕಥೆಗಳು ಇದೆ. ನಿಮ್ಮದು ಲವ್ ಮ್ಯಾರೇಜಾ? ಇಲ್ಲ ಸರ್, ಇಲ್ಲ. ನಾನು ಪ್ರಯತ್ನ ಮಾಡಿದೆ, ಆಗಲಿಲ್ಲ ಸರ್. ಓಕೆ. ಯಾವ ನಿಮ್ಮದು ಬೇಸಿಕಲಿ? ನಂದು ಉಜ್ಜಿನಿ ಕೊಟ್ಟೂರು ಪಕ್ಕ ಉಜ್ಜಿನಿ. ಅದು ಉಜ್ಜಿನಿ ರುದ್ರಪ್ಪ ಅಂತ ನಾನು. ಸೊ ಹಾಗೆ ಉಜ್ಜಿನಿ ರುದ್ರಪ್ಪನವರು ಪತ್ರಕರ್ತರು ಆಗಿದ್ದುಕೊಂಡೇ ಈ ಥರ ಒಂದು ತುಂಬ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ, ಲವ್ ಸ್ಟೋರಿಗಳನ್ನ ಮಾಡುವಂಥದ್ದು. ಈ ಒಂದು ಕಥೆಗಳನ್ನ ನೋಡ್ತಾ ಇದ್ದರೆ ಈಗ ನಾನು ಸುಮ್ಮನೆ ಒಂದೆರಡು ಓದಿದೆ ನೀವು ಹೇಳಿದಾಗ. ಸರ್ ಓಕೆ. ಫಾರ್ ಎಕ್ಸಾಂಪಲ್ ಅಂಗವಿಕಲಂದು ಒಬ್ಬ ಲವ್ ಸ್ಟೋರಿ. ಅಂದರೆ ಹುಡುಗ ಅಂಗವಿಕಲ ಇರ್ತಾನೆ, ಬಟ್ ಹುಡುಗಿ ನಾರ್ಮಲ್ ಆಗಿರ್ತಾಳೆ. ಅವರಿಬ್ಬರ ಮಧ್ಯೆ ಲವ್ ಸ್ಟೋರಿ ಆಗಿರೋದು ನಾನು ಒಂದು ಸ್ವಲ್ಪ ಓದಿದೆ. ಸೊ ಹಾಗೆ ಅಂದರೆ ಲವ್ ಇಸ್ ಬ್ಲೈಂಡ್ ಅಂತ ಅಂತಾರಲ್ಲ, ಅದಕ್ಕೆ ಅಂದರೆ ಲವ್ ಇಸ್ ಬ್ಲೈಂಡ್ ಇನಿಷಿಯಲಿ, ಬಟ್ ಆಮೇಲೆ ಕಣ್ಣು ತೆರೆಯುತ್ತೆ. ಕಣ್ಣು ತೆರೆದಾಗ ಕೂಡ ನೀವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅವಾಗ ಏನೋ ನಾನು ಮಾಡಿದೆ, ಈಗ ನನಗಿಲ್ಲ ಅಂತಂದ್ರೆ ಅದು ಲವ್ ಅಲ್ಲ ಅಂತ. ಸೊ ಹಾಗೆ ನೀವು ಹೋಗಿ ಭೇಟಿಯಾದಾಗ ನಿಮಗೆ ಈ ಥರನೂ ಒಂದು ಬದುಕಿರುತ್ತಾ, ಈ ಥರನೂ ಮಾಡೋಕ್ಕೆ ಸಾಧ್ಯ ಅಂತ ಅನಿಸಿದ್ದು, ಒಂದು ತುಂಬ ಆಶ್ಚರ್ಯ ಆಗಿರೋವಂಥದ್ದು, ಅಥವಾ ನಿಮ್ಮ ಕಣ್ಣಲ್ಲಿ ನೀರು ಬಂದಿರೋವಂಥದ್ದು ಯಾವುದು?